ನಮಸ್ಕಾರ ಎಲ್ಲ ಸ್ನೇಹಿತರಿಗೂ ಸ್ವಾದಿಷ್ಟ ರುಚಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮ್ಗೆ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಗೆಣಸಿನ ಹೋಳಿಗೆ ಮಾಡೋದು ತೋರಿಸ್ತೀನಿ. ಈಗೆಲ್ಲ ಗೆಣಸಿನ ಸೀಸನ್ ನೋಡ್ರಿ, ಗೆಣಸು ಮಾರ್ಕೆಟ್ನಾಗ ಭಾಳ ಸಿಗ್ತಾವು. ಈಗ ಶಿವರಾತ್ರಿಗೆ ಶಿವನಿಗೆ ನೈವೇದ್ಯ ಮಾಡಕ್ಕೆ ಮತ್ತು ಹೋಳಿ ಹುಣ್ಣಿಮೆಗೆ ನಮ್ಮ ಕಡೆ ಈ ಹೋಳಿಗೆ ಮಾಡ್ತೀವಿ. ಕೆಲವೊಂದು ಟಿಪ್ಸ್ ಫಾಲೋ ಮಾಡಿರಿ ಅಂತಂದ್ರೆ ಹೋಳಿಗೆ ಚಲೋ ಆಗ್ತಾವು. ಈಗ ಇದನ್ನು ಹೆಂಗೆ ಮಾಡೋದು ತೋರಿಸ್ತೆ ನೋಡ್ರಿ. ಇಲ್ಲಿ ನಾನು 2 ಗೆಣಸು ತೊಗೊಂಡೇನಿ. ಗೆಣಸು ಪರ್ಪಲ್ ಕಲರ್ ಇರ್ಬೇಕು ನೋಡ್ರಿ, ಅಂದ್ರೆ ರುಚಿ ಇರ್ತಾವು. ಬಿಳಿ ಇದ್ದು ಅಂತಂದ್ರೆ ಅಷ್ಟು ರುಚಿ ಇರಂಗಿಲ್ಲ. ಈ ಹೋಳಿಗೆ ಮಾಡಕ್ಕೆ ಒಬ್ಬೊಬ್ಬರ ಗೆಣಸನ್ನು ಕುದಿಸ್ತಾರೋ, ಒಂದು ಸೀಟಿ ಹೊಡಿಸ್ಕೊತಾರೆ ಕುಕ್ಕರ್ನಾಗ. ಆದ್ರೆ ನಾ ಇಲ್ಲೇ ಉಗ್ದಾಗ ಬೇಯಿಸ್ಕೊತೀನಿ, ಅಂದ್ರೆ ಪ್ರೋಟೀನ್ ಅದು ಏನೂ ನಾಶ ಆಗಂಗಿಲ್ಲ. ಅದಕ್ಕೆ ಈ ರೀತಿ ಇಡ್ಲಿ ಪಾತ್ರೆ ಒಳಗೆ ನೀರು ಹಾಕೊಂಡೇನಿ, ಕೆಳಗೆ ತೂತಿನ ಪ್ಲೇಟ್ ಇಟ್ಕೊಂಡು 2 ಗೆಣಸು ತೊಳೆದ ಇಟ್ಕೊಂಡೇನಿ. ಇವನೊಂದು 3-4 ನಿಮಿಷ ಬೇಯಿಸ್ಕೊತೀನಿ. ಈ ಕಡೆ ಕನಕ ರೆಡಿ ಮಾಡ್ಕೊಳಕ್ಕೆ 2 ಬೌಲ್ ಗೋಧಿ ಹಿಟ್ಟು ತೊಗೊಂಡೇನಿ. ನಾರ್ಮಲ್ ಚಪಾತಿ ಮಾಡ್ತೀವಲ್ಲ ಅದ ಹಿಟ್ಟು ತೊಗೊಂಡೇನಿ ರೀ. ನಾ ಇಲ್ಲೇನು ಮೈದಾ ಯೂಸ್ ಮಾಡೋಂಗಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತೀನಿ, 1 ಚಿಟಿಕೆ ಅರಿಶಿನ ಹಾಕ್ಕೋತೀನಿ. ಹಾಕ್ಕೊಂಡು ಚಪಾತಿ ಹಿಟ್ಟಿಗತ್ತೆ ಸ್ವಲ್ಪ ಗಟ್ಟಿ ನಾದಂಗಿಲ್ಲ ರೀ, ಇದನ್ನು ಸ್ವಲ್ಪ ತಳ್ಳಗೆ ನಾದ್ಕೋಬೇಕು. ನೀವು ಹೋಳ್ಗೆ ಹಿಟ್ಟದು ನಾದ್ಕೋತಿರಲ್ಲ ಹಂಗೆ, ಕಡ್ಲಿಬೇಳೆ ಹೋಳ್ಗೆ ಹೆಂಗೆ ನಾದ್ಕೋತಿರಲ್ಲ ಹಂಗೆ ನಾದ್ಕೋರಿ. ನೋಡ್ರಿ, ಇಲ್ಲೇ ನಾ ಏನು ಮೈದಾ ಯೂಸ್ ಮಾಡಲಿಲ್ಲ ಮತ್ತೇನು ರವೆ ಯೂಸ್ ಮಾಡಲಿಲ್ಲ, ಬರೀ ಮನ್ಯಾಗ ಇದ್ದಿದ್ದು ಗೋಧಿ ಹಿಟ್ಟು ತೊಗೊಂಡು ಮಾಡಾಕತ್ತೇನೆ ನೋಡ್ರಿ. ಆದಷ್ಟು ಮೈದಾ ಅದು ಅವಾಯ್ಡ್ ಮಾಡೋದು ಭಾಳ ಚಲೋ. ಈಗ ಹೆಲ್ತ್ ಭಾಳ ಅಪ್ಸೆಟ್ ಆಗ್ತಾವೆ. ಅದಕ್ಕೆ ನೋಡ್ರಿ ಈ ರೀತಿ ನಾದ್ಕೊಂಡೇನಿ. ಇದಕ್ಕೆ ಎಣ್ಣೆ ಹಚ್ಚಿ 1 ತಾಸು ನೆನೆಯಾಕೆ ಬಿಡ್ತೇನೆ. ಈ ಕಡೆ ಗೆಣಸು ಬೆಂದಾವು, ಅವನ್ನ ತೊಗೊಂಡೇನಿ. ತೆಗೆದ ಸಪ್ಪಿ ಎಲ್ಲ ಚಂದಾಗ ಸುಲ್ಕೋತೇನೆ. ಇವನ್ನ ಭಾಳೂ ಬೇಯಿಸ್ಕೋಬಾರ್ದು ನೋಡ್ರಿ, ಸ್ವಲ್ಪ ಗಟ್ಟಿನೇ ಇರಬೇಕು. ಈ ರೀತಿ 2 ಗೆಣಸು ಏನು ಮಾಡ್ಕೋತೇನೆ, ಸುಲ್ಕೋತೇನೆ. ನೋಡ್ರಿ 2 ಸುಲ್ಕೊಂಡೇನಿ. ಈಗ ಇವನ್ನ ತುರಿ ಮನೆ ತೊಗೊಂಡು ಈ ರೀತಿ ತುರ್ಕೋತೇನೆ. ಅಂದ್ರೆ ನಾವು ಕೈಲೇ ಸ್ಮ್ಯಾಶ್ ಮಾಡಿದ್ದು ಅಂತಂದ್ರೆ ಒಮ್ಮೊಮ್ಮೆ ಗಂಟದು ಉಳಿತಾವು, ಅವಾಗ ಹೋಳಿಗೆ ಹರಿತಾವೆ ನೋಡ್ರಿ. ಈ ರೀತಿ ಚೆಂದಾಗ ತುರ್ಕೊಂಡ್ರಿ ಅಂತಂದ್ರೆ ಒಟ್ಟು ಗಂಟು ಉಳಿಯಂಗಿಲ್ಲ. ನೋಡ್ರಿ ತುರಿದ ತೊಗೊಂಡೇನಿ. ಆಮೇಲೆ ಬೆಲ್ಲನೂ ತೊಗೊಂಡೇನಿ. ಗೆಣಸು ಎಷ್ಟು 2 ಬೌಲ್ ಆಗೈತಿ, ಅದ್ರ 1 ಬೌಲ್ ಏನು ತೊಗೊಂಡೇನಿ, ಬೆಲ್ಲ ತೊಗೊಂಡೇನಿ. ಬೆಲ್ಲನೂ ತುರಿದೇನಿ, ಯಾಕಂದ್ರೆ ಗಂಟು ಉಳಿಬಾರ್ದು ಅಂಥೇಳಿ 1 ಟೇಬಲ್ ಸ್ಪೂನ್ ಏಲಕ್ಕಿ ಪುಡಿ ಇಟ್ಕೊಂಡೇನಿ. ಈಗ ಹೂರ್ಣ ಮಾಡೋನು. ಒಲೆ ಮ್ಯಾಗ 1 ಬಾಳ್ಗಿ ಇಟ್ಕೊಂಡೇನಿ. ಈಗ ಏನು ತುರಿದಿದ್ನೆಲ್ಲ ಆ ಬೆಲ್ಲ ಹಾಕ್ಕೋತೇನಿ. ಈ ಬೆಲ್ಲಕ್ಕೆ ಸ್ವಲ್ಪ ಬೆಲ್ಲ ಮುಳುಗುವಂಗೆ ಸ್ವಲ್ಪ ನೀರು ಹಾಕೋಬೇಕ್ರಿ, ಭಾಳ ಹಾಕೋಬಾರ್ದು. ಹಾಕ್ಕೊಂಡು ಇದನ್ನು ಸ್ವಲ್ಪ ಒಲೆ ಮ್ಯಾಗಿಟ್ಟು ಸಣ್ಣ ಉರಿಯೊಳಗೆ ಕರಗಿಸ್ಕೋಬೇಕು ನೋಡ್ರಿ. ಇವ ಸ್ವೀಟ್ ಪೊಟ್ಯಾಟೊ ಅಂತಂದ್ರೆ ಸ್ವಲ್ಪ ಸ್ವೀಟೇ ಬರ್ತಾವು, ಅದಕ್ಕೆ ನಾ ಭಾಳ ಬೆಲ್ಲ ತೊಗೊಂಡಿಲ್ಲ. ನೀವು ಬೇಕಂದ್ರೆ ಇನ್ನೊಂದು ಸ್ವಲ್ಪ ಬೆಲ್ಲ ತೊಗೋಬೋದು. ಸ್ವೀಟ್ ಬ್ಯಾಡ್ರಿ ಅಂದ್ರೆ ಸ್ವಲ್ಪ ಬೆಲ್ಲ ಕಡಿಮೆನೂ ಮಾಡ್ಕೋಬೋದು. ಇದನ್ನೇನು ಭಾಳ ಕುದಿಸೋಂಗಿಲ್ಲ, ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕು, ಗಂಟು ಉಳಿಲಾರ್ದಂಗೆ. ನೋಡ್ರಿ ಕರಗೈತಿ ಈಗ ಬೆಲ್ಲ. ಈಗ ಇದಕ್ಕೆ ಮೊದಲೇ ಏನು ತುರಿದಿಟ್ಕೊಂಡಿಲ್ಲ 2 ಬೌಲ್ ಗೆಣಸು ಹಾಕ್ಕೋತೀನಿ. ಹಾಕ್ಕೊಂಡು ಇದನ್ನು ಬೆಲ್ಲದಾಗ ಸ್ವಲ್ಪ ಈ ರೀತಿ ಮಿಕ್ಸ್ ಮಾಡ್ಕೋತ ಹೋಗಬೇಕು. ಮೊದಲು ಸ್ವಲ್ಪ ತಳ್ಳಗೆ ಆಗ್ತೈತಿ, ಆಮೇಲೆ ಬರ್ತಾ ಬರ್ತಾ ಗಟ್ಟಿ ಹಾಕೋತ ಹೋಗತ್ತೆ ನೋಡ್ರಿ. ಒಟ್ಟು ಕೈ ಬಿಡ್ದನ ಏನು ಹೇಳ್ಬೇಕು, ತಿರ್ಗಾಡ್ಸ್ಕೋತ ಇರಬೇಕು, ಯಾಕಂತಂದ್ರೆ ತಳ ಹಿಡ್ಕೋತೈತಿ, ಗೆಣಸು ಹೊತ್ತಿ ಬಿಡ್ತೈತಿ. ಈ ರೀತಿ ಗಟ್ಟಿ ಹಾಕೋಂತ ಬರ್ತೈತಿ ಹೂರ್ಣ. ಸ್ವಲ್ಪ ಸಣ್ಣ ಉರಿಯೊಳಗೆ ಬೇಯಿಸ್ಕೊರಿ. ಮತ್ತು ದಪ್ಪ ತಳ ಇರುತ್ತಲ್ಲ ಆ ಪಾತ್ರೆ ತೊಗೋರಿ. ಲಾಸ್ಟಿಗೆ 1 ಚಮಚೆ ಏಲಕ್ಕಿ ಪುಡಿ ಹಾಕ್ಕೋತೇನೆ. ಹಾಕ್ಕೊಂಡು ಒಂದು ಅರ್ಧ ನಿಮಿಷ ಬೇಯಿಸ್ಕೊಂಡು ಮಸ್ತ್ ಹೂಣ್ಗೆ ರೆಡಿ ಆಕೈತಿ ನೋಡ್ರಿ. ನೋಡ್ರಿ ರೆಡಿ ಆಗೈತಿ. ಈಗ ಇದನ್ನು ಆರಾಕ್ ಬಿಡಬೇಕು. ಎಷ್ಟು ಆರಿಸ್ತಿರಲ್ಲ ಅಷ್ಟು ಹೋಳ್ಗೆ ಚಲೋ ಬರ್ತಾವು. ನೋಡ್ರಿ ಈ ಸೈಡ್ ಹಿಟ್ಟು ನಾದಿ ಇಟ್ಕೊಂಡಿಲ್ಲ, ಅದು ನೆನೆದೈತಿ, ಮಸ್ತ್ ಹೋಳ್ಗೆ ಹದಕ್ಕೆ ಬಂದೈತಿ ನೋಡ್ರಿ. ಈಗ ಇದನ್ನು ಉಳ್ಳಿ ಮಾಡಿ ತೊಗೋತೇನೆ. ಈ ಕಡೆ ನೋಡ್ರಿ ಹಿಟ್ಟು ನೆನೆದೈತಿ ಮತ್ತು ಹೂರ್ಣನೂ ಮಸ್ತ್ ಆರೈತಿ. 1-2 ತಾಸು ಬಿಟ್ಟಿನಿ. ಈಗ 5 ಉಳ್ಳಿ ಮಾಡ್ಕೊಂಡೇನಿ. ಈಗ ಹೆಂಗೆ ಮಾಡೋದು ತೋರಿಸ್ತೇನೆ ನೋಡ್ರಿ. 2 ಈಕ್ವಲಾಗಿ ತೊಗೋಬೇಕು ನೋಡ್ರಿ, ಕನಕ ಮತ್ತು ಹೂರ್ಣನ. ಈ ಕಡೆ ಹಂಚು ಕಾಯಕ್ಕೆ ಇಟ್ಕೊಂಡೇನಿ. ನೋಡ್ರಿ ಈ ರೀತಿ ಹೋಳ್ಗೆ ಮನೆ ಇಟ್ಕೊಂಡೇನಿ. ಕೆಳಗೆ ಮ್ಯಾಲೆ ಬಟರ್ ಪೇಪರ್ ಇಟ್ಕೊಂಡೇನಿ. ನೀವು ಬೇಕಂತಂದ್ರೆ ತಗಡು ಇಟ್ಕೋಬೋದು. ಈ ರೀತಿ ಅಂಗೈಗೆ ಎಣ್ಣೆ ಹಚ್ಕೊಂಡು ಕನಕ ಸ್ವಲ್ಪ ಅಗಲ್ ಮಾಡ್ಕೋಬೇಕು. ಅಗಲ್ ಮಾಡ್ಕೊಂಡು ಮೊದಲ ಉಂಡೆ ಮಾಡಿ ಇಟ್ಕೊಂಡಿರ್ತಾರಲ್ಲ ಗೆಣಸಿನ ಹೂರ್ಣ, ಅದನ್ನು ಈ ರೀತಿ ತುಂಬ್ಕೊತ ಹೋಗ್ಬೇಕು ನೋಡ್ರಿ. ಎಕ್ಸ್ಟ್ರಾ ಏನು ಹಿಟ್ಟು ಬರ್ತೈತಲ್ಲ ಅದನ್ನು ತಕ್ಕೋಬೇಕು. ನಾವು ಒಂದು ಸ್ವಲ್ಪ ಕನಕ ಜಾಸ್ತಿ ತೊಗೊಂಡೇನಿ. ಈ ರೀತಿ ಎಕ್ಸ್ಟ್ರಾ ಬಂದಿದ್ದನ್ನು ತೆಗಿಬೇಕು, ಅಂದ್ರೆ
ಹಿಟ್ಟು ಮತ್ತು ಹೂರಣ ಚಂದಾಗ ಕೂಡಿ ಹೋಳಿಗೆ ಚಲೋ ಆಗ್ತಾವು. ಈ ರೀತಿ ತಟ್ಕೊಂಡು ಬಟರ್ ಪೇಪರ್ಗೆ ಫುಲ್ ಎಣ್ಣೆ ಹಚ್ಕೋಬೇಕು. ಇದಕ್ಕೆ ಹೋಳಿಗೆಗೆ ಎಣ್ಣೆ ಬೇಕು ನೋಡ್ರಿ. ಹಿಟ್ಟು ಹಚ್ಚಿ ಒಬ್ಬೊಬ್ಬರು ಮಾಡ್ತಾರು, ಆದರೆ ಎಣ್ಣೆ ಹಚ್ಚಿದ ಹೋಳಿಗೆ ಮಸ್ತ್ ಇರ್ತಾವು. ಆ ಕಡೆ ದಕ್ಷಿಣ ಕನ್ನಡ ಸೈಡೆಲ್ಲ ಈ ರೀತಿ ತಟ್ಟೆನ ಮಾಡ್ತಾರೋ, ಆದರೆ ನಾವು ಲಟ್ಟಿಸೆ ಮಾಡ್ತೇವೆ ನಮ್ಮ ಕಡೆ ಎಲ್ಲ. ಸ್ವಲ್ಪ ಈ ರೀತಿ ಮಾಡ್ಕೊಂಡು ಈ ಲಟ್ಟಣಿಗೆಗೂ ಎಣ್ಣೆ ಹಚ್ಕೊಂಡು ಈ ರೀತಿ ಲಟ್ಟಿಸ್ಕೋತ ಹೋಗ್ಬೇಕು ನೋಡ್ರಿ. ಸ್ವಲ್ಪ ಸೂಕ್ಷ್ಮ ಲಟ್ಟಿಸ್ಬೇಕ್ರಿ. ಚಪಾತಿ ಲಟ್ಸಿದಂಗೆ ಭಾಳ ಒತ್ತಿ ಲಟ್ಸೋಂಗಿಲ್ಲ ಇದನ್ನು. ಈ ರೀತಿ ದಂಡಿ ತಿಕ್ಕೋಂತ ಹೋಗ್ಬೇಕು ನೋಡ್ರಿ. ಭಾಳ ನಡಕ್ಕೆ ಇದು ಮಾಡಕ್ಕೆ ಹೋಗ್ಬೇಡ್ರಿ. ದಂಡಿ ತಿಕ್ಕೋಂತ ಹೋದ್ರೆ ದಂಡಿ ಉಳಿಯಂಗಿಲ್ಲ ಮತ್ತು ಹೂರ್ಣ ಕನಕ ಒಂದು ಲೆವೆಲ್ಗೆ ಬರ್ತೈತಿ. ಬರೀ ದಂಡಿ ತಿಡ್ಕೋತ ಹೋಗ್ಬೇಕು ನೋಡ್ರಿ. ನಿಮ್ಗೆ ಎಷ್ಟು ದೊಡ್ಡದು ಬೇಕಾ ಅಷ್ಟು ದೊಡ್ಡದು ಮಾಡ್ಕೋಬೋದು. ತಗಡನ್ನು ತೊಗೋಬೋದು. ನಮ್ಮ ಕಡೆ ಎಲ್ಲ ತಗಡ ಯೂಸ್ ಮಾಡ್ತಾರೋ, ನಾ ಬಟರ್ ಪೇಪರ್ ಯೂಸ್ ಮಾಡತ್ತೇನೆ ಅಷ್ಟೇ. ನೋಡ್ರಿ ಎಷ್ಟು ದೊಡ್ಡದು ಬೇಕು ಅಷ್ಟು ದೊಡ್ಡದಾಗ್ತೈತಿ. ಸ್ಟಫಿಂಗಕ್ಕೆ ಏನು ತೊಗೋತೇವಲ್ಲ ಅದು ಮತ್ತು ಕನಕ ಎರಡೂ ಹದ ಇತ್ತಂದ್ರೆ ಒಟ್ಟು ಹೋಳಿಗೆ ಹರಿಯಂಗಿಲ್ಲ ಮತ್ತು ಲಟ್ಸು ಮುಂದು ಏನೂ ಪ್ರಾಬ್ಲಮ್ ಆಗಂಗಿಲ್ಲ. ಹರಿಯೋದು ಅಥವಾ ಅದು ಲಟ್ಟಿನ್ಗೆ ಹತ್ತೋದು ಏನೂ ಆಗಂಗಿಲ್ಲ. ನೋಡ್ರಿ ಹೋಳಿಗೆ ಲಟ್ಟಿಸಿ ರೆಡಿ ಮಾಡಿ ಇಟ್ಕೊಂಡೇನಿ. ಈಗ ಇದನ್ನು ಬೇಯಿಸ್ಕೊಳ್ಳೋನು. ಈ ಕಡೆ ಹಂಚ್ಕಾಯಕ್ಕೆ ಇಟ್ಟಿಲ್ಲ, ಅದಕ್ಕೆ ಆದತಿ ಮತ್ತು ಎಣ್ಣೆ ಹಚ್ಕೊಂಡೇನು ಅದಕ್ಕೆ. ಈಗ ಲಟ್ಸ್ಕೊಂಡಿಲ್ಲ ಅದನ್ನು ಈ ರೀತಿ ಬಟರ್ ಪೇಪರನ್ನು ಉಲ್ಟಾ ಹಾಕಿಬಿಡಬೇಕು. ಎಣ್ಣೆ ಹಚ್ಚಿರ್ತವಲ್ಲ ಈಸಿಯಾಗೆ ಬಿಡ್ತೈತದ. ಇದನ್ನು ಸ್ವಲ್ಪ ಮೀಡಿಯಮ್ ಉರಿ ಒಳಗಿಟ್ಟು ಬೇಯಿಸ್ಕೋಬೇಕು. ಈ ಕಡೆ ಮತ್ತು ಇನ್ನೊಂದು ಉಳ್ಳಿ ತೊಗೊಂಡು ಮತ್ತು ತುಂಬ್ಕೊಳ್ಳೋನು ನೋಡ್ರಿ. ಈ ಹೋಳಿಗೆ ಮಾಡೋದ್ರಾಗ ಭಾಳ ಇಂಪಾರ್ಟೆಂಟ್ ಅಂದ್ರೆ ಈ ತುಂಬೋದು ನೋಡ್ರಿ. ಚೆಂದಾಗೆ ತುಂಬಿದ್ರಿ ಅಂತಂದ್ರೆ ಹೋಳಿಗೆ ಚಲೋ ಬರ್ತಾವು ನೋಡ್ರಿ. ಈ ಕಡೆ ಬೆದ್ದೈತಿ, ಇದನ್ನ ಹೊಳ್ಳಿಸಿ ಹಾಕ್ತೇನೆ. ಮತ್ತು ಈ ಸೈಡ ಬೇಯ್ಗುಡ್ಕ ಏನು ಮಾಡಬೇಕು, ಈಗೇನು ಉಳ್ಳಿ ಮಾಡಿ ಇಟ್ಕೊಂಡಿದ್ದಾರಲ್ಲ ಅದನ್ನ ಲಟ್ಟಿಸ್ಕೊತೇನೆ. ಒಟ್ಟು ಹಂಚು ಖಾಲಿ ಬಿಡೋಂಗಿಲ್ಲ ನೋಡ್ರಿ. ಈ ರೀತಿ ಒಂದು ಬೇಯ್ಗುಡ್ಕ ಒಂದು ಲಟ್ಟಿಸಿ ತೊಗೋಬೇಕು ನೋಡ್ರಿ. ದಂಡಿ ತಿಕ್ಕೋ ಅಂತಲೂ ಹೋಗಬೇಕು. ಇದು ರೆಡಿ ಆಗೈತಿ. ಈ ಸೈಡ್ ನೋಡ್ರಿ ಇದು ಬೆಂದೈತಿ. ಮಸ್ತ್ ಗೆಣಸಿನ ಹೋಳಿಗೆ ರೆಡಿ ಆಯಿತು. ಮತ್ತೇನು ಲಟ್ಟಿಸ್ಕೊಂಡಿಲ್ಲ ಅದನ್ನು ಬೇಯಿಸ್ಕೊತೇನೆ. ಇದೇ ರೀತಿ ತಳ್ಳಗ ನಿಮ್ಗೆ ಬೇಕಂದ್ರೆ ತಳ್ಳಗ, ದಪ್ಪಗ ಬೇಕಂದ್ರೆ ದಪ್ಪಗ, ಹೆಂಗೆ ಬೇಕು ಹಂಗೆ ಲಟ್ಟಿಸ್ಕೊಂಡು ಮೀಡಿಯಮ್ ಉರಿ ಒಳಗೆ ಬೇಯಿಸ್ಕೊಂಡ್ರಿ ಅಂದ್ರೆ ಮಸ್ತ್ ಗೆಣಸಿನ ಹೋಳಿಗೆ ರೆಡಿ ಆಗ್ತಾವು. ನಾನು ನಿಮಗೆ ವಿಡಿಯೋಗೆ ತೋರ್ಸಾಕಂತ ಹೇಳಿ ಒಂದು 5 ಮಾಡೇನಿ. ಇನ್ನೂ ಒಂದು 5 ಆಗ್ತಾವು, ಅದನ್ನ ಆಮೇಲೆ ಮಾಡ್ಕೋತೇನೆ. ನೋಡ್ರಿ ಮಸ್ತ್ ಹೋಳಿಗೆ ರೆಡಿ ಆದು. ನೀವು ಮಾಡಿ ನೋಡ್ರಿ, ಕಮೆಂಟ್ ಮಾಡಿರಿ. ಧನ್ಯವಾದಗಳು.